ಎಲ್ಲರಿಗೂ ನನ್ನ ನಮಸ್ಕಾರಗಳು. ಸಂಕಲನಾತ್ಮಕ ಮೌಲ್ಯಮಾಪನ 2 ಅಂದ್ರೆ SA2 ಈ ಒಂದು ಮಾರ್ಚ್ ನಲ್ಲಿ ನಡೆಯುವಂತಹ ಒಂದು ವಾರ್ಷಿಕ ಪರೀಕ್ಷೆ, 8ನೇ ತರಗತಿ ವಾರ್ಷಿಕ ಪರೀಕ್ಷೆ ಅಥವಾ SA2 ಸಂಕಲನಾತ್ಮಕ ಮೌಲ್ಯಮಾಪನ ಪರೀಕ್ಷೆ 2ರ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ, ತರಗತಿ 8, ವಿಷಯ ಗಣಿತ. ಅಂಕಗಳು 40, ಸಮಯ 90 ನಿಮಿಷ ಅಂತ. ಇಲ್ಲಿ 1ನೇ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ. ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ. 4 ಪ್ರಶ್ನೆಗಳು, ಪ್ರತಿಯೊಂದಕ್ಕೂ ಒಂದೊಂದು ಅಂಕ, ಅಂದ್ರೆ ಒಟ್ಟು 4 ಅಂಕಗಳು. 1ನೇ ಪ್ರಶ್ನೆ, 7a² - 3 ಇದು ಯಾವ ವಿಧದ ಬಹುಪದೋಕ್ತಿ ಅಂದ್ರೆ ಇದು ದ್ವಿಪದೋಕ್ತಿ. 2 ಪದಗಳಿವೆ. ಆಯತದ ಸುತ್ತಳತೆ ಕಂಡುಹಿಡಿಯುವ ಸೂತ್ರ 2 ಬ್ರಾಕೆಟ್ ಉದ್ದ ಪ್ಲಸ್ ಅಗಲ. 3ನೇದು 8x ಮತ್ತು -2x ಗಳ ಗುಣಲಬ್ಧ ಪ್ಲಸ್ ಇಂಟು ಮೈನಸ್ ಮೈನಸ್ 8 16 x² ಅಂದ್ರೆ ಡಿ ಸರಿಯಾದ ಉತ್ತರ. ವಿವಿಧ ವರ್ಗಗಳ ನಡುವಿನ ಹೋಲಿಕೆಯನ್ನು ತೋರಿಸುವುದು ಸ್ತಂಭ ನಕ್ಷೆ. ಇನ್ನು 2ನೇ ಪ್ರಶ್ನೆ, ಬಿಟ್ಟ ಸ್ಥಳವನ್ನು ಸೂಕ್ತ ಪದ ಅಥವಾ ಸಂಕೇತಗಳಿಂದ ತುಂಬಿರಿ. 4 ಪ್ರಶ್ನೆಗಳು, ಪ್ರತಿಯೊಂದಕ್ಕೂ ಒಂದೊಂದು ಅಂಕ, ಅಂದ್ರೆ ಒಟ್ಟು 4 ಅಂಕಗಳು. 2^4ರ ವಿಸ್ತರಿಸಿದ ರೂಪ 2 × 2 × 2 × 2 ಅಂದ್ರೆ = 16. ಬ್ಯಾಂಕಿನಲ್ಲಿ ದೊರಕುವ ಅವಧಿಗೆ ಇರಿಸಿದ ಠೇವಣಿಯ ಹಣ ಹೆಚ್ಚಾದಂತೆ ದೊರಕುವ ಬಡ್ಡಿಯೂ ಕೂಡ ಏನಾಗುತ್ತೆ, ಹೆಚ್ಚಾಗುತ್ತೆ. ಮತ್ತು 3 - 3 ನಿರ್ದೇಶಾಂಕವು ಯಾವ ಚತುರ್ಥಾಂಕದಲ್ಲಿದೆ ಅಂತ ಹೇಳಿದರೆ ಇದು x ಬೆಲೆ ಪ್ಲಸ್ y ಬೆಲೆ ಮೈನಸ್, ಅದೇ x ಬೆಲೆ ಪ್ಲಸ್ y ಬೆಲೆ ಮೈನಸ್ ಇರುವಂತದ್ದು ಇದು 4ನೇ ಚತುರ್ಥಾಂಕದಲ್ಲಿ ಬರಿದೆ. ಇನ್ನು -11x² ನಲ್ಲಿ ಸಂಖ್ಯಾ ಸಹಗುಣಕ ಕೇಳಿದರೆ -11 ಅಂತಕ್ಕಂಥ. 3ನೇ ಪ್ರಶ್ನೆ, 4 ಪ್ರಶ್ನೆಗಳಿವೆ, ಪ್ರತಿಯೊಂದಕ್ಕೂ ಒಂದೊಂದು ಅಂಕ, ಅಂದ್ರೆ ಒಟ್ಟು 4 ಅಂಕಗಳು. -7x² + 5x² + 3x ಗಳ ಮೊತ್ತ ಅಂದ್ರೆ ಇವೆಲ್ಲದರ ಮೊತ್ತ ಅಂದ್ರೆ ಪ್ಲಸ್ ಇದ್ದೀವಿ, ಎರಡು ಕೂಡಿಸಿದಾಗ 5x² + 3x², 8x², 8x² ದ 7x² ಕಳೆದ್ರೆ 1x². ಇದನ್ನ ಅಪವರ್ತಿಸಿ ಅಂತ ಹೇಳಿದರೆ 9ನ್ನ ಸಾಮಾನ್ಯ ತೆಗೆದ 9 ಬ್ರಾಕೆಟ್ 9 ಕಾಮನ್ ತೆಗೆದಿ y - 5 ಅಂತಕ್ಕಂಥ. 11ನೇ ಪ್ರಶ್ನೆ, ಒಂದು ಚೌಕದ ಅಂಚಿನ ಉದ್ದ ಅಂದ್ರೆ ಇದರ ಸೂತ್ರ ಕಂಡುಹಿಡಿತಕ್ಕಂಥ. ಚೌಕದ ಅಂಚಿನ ಉದ್ದ 8 ಸೆಂಟಿಮೀಟರ್, ಚೌಕದ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ a² ಇದೆ. a ಅಂದ್ರೆ 8 × 8 ಅಂದ್ರೆ 64 ಸೆಂಟಿಮೀಟರ್ ಸ್ಕ್ವೇರ್ ಅನ್ನುವಂಥದ್ದು. ಕೆಳಗಿನವುಗಳಲ್ಲಿ ಘನಾಕೃತಿಗಳು ಯಾವ್ದು? ಚೌಕ, ಸಮತಲಾಕೃತಿ, ವೃತ್ತ, ಸಮತಲಾಕೃತಿ, ಘನಾಕೃತಿ ಇರತಕ್ಕಂಥ ಸಿಲಿಂಡರ್ ಮತ್ತು ಗೋಳಗಳು ಮಾತ್ರ. ಇನ್ನು 4ನೇ ಪ್ರಶ್ನೆ, ಈ ಕೆಳಗಿನ ಸಮಸ್ಯೆಗಳನ್ನು ಬಿಡಿಸಿ. 7 ಪ್ರಶ್ನೆಗಳಿವೆ, ಪ್ರತಿಯೊಂದಕ್ಕೂ 2 ಅಂಕ, ಅಂದ್ರೆ ಒಟ್ಟು 14 ಅಂಕಗಳು. 13ನೇ ಪ್ರಶ್ನೆ, ಸೂಕ್ತ ನಿತ್ಯ ಸಮೀಕರಣ ಬಳಸಿ ಗುಣಲಬ್ಧವನ್ನು ಕಂಡುಹಿಡಿಯಿರಿ. 2x + 5² ಘಾತಾಂಕಗಳ ನಿಯಮಗಳನ್ನು ಬಳಸಿ ಸಂಕ್ಷೇಪಿಸಿ. 4^3 × 4^2, ಎರಡನೇದು 2ab3. ಇನ್ನು 15ನೇದು, ಒಂದು ಬಾಕ್ಸ್ ನಲ್ಲಿ 8 ಚೆಂಡುಗಳಿವೆ, ಅಂತ 15 ಬಾಕ್ಸ್ಗಳಲ್ಲಿ ಒಟ್ಟು ಎಷ್ಟು ಚೆಂಡುಗಳಿರುತ್ತವೆ? 16ನೇ ಪ್ರಶ್ನೆ, ಅಪವರ್ತಿಸಿ x² + 8x + 15. 17ನೇ ಪ್ರಶ್ನೆ, ಸೂಕ್ತ ನಿತ್ಯ ಸಮೀಕರಣವನ್ನು ಬಳಸಿ 109^2ನ ಬೆಲೆಯನ್ನು ಕಂಡುಹಿಡಿಯಿರಿ. 18ನೇದು, ಒಂದು ತರಗತಿ 25 ವಿದ್ಯಾರ್ಥಿಗಳಲ್ಲಿ 15 ವಿದ್ಯಾರ್ಥಿಗಳು ಗಣಿತ ವಿಷಯವನ್ನ ಇಷ್ಟಪಡುತ್ತಾರೆ, ಅವರ ಶೇಕಡ ಎಷ್ಟು? 19ನೇದು, ಒಂದು ವೃತ್ತದ ತ್ರಿಜ್ಯದ ಅಳತೆ 7 ಸೆಂಟಿಮೀಟರ್ ಇದೆ, ಅದರ ಪರಿಧಿಯ ಉದ್ದವನ್ನು ಲೆಕ್ಕಾಚಾರ ಮಾಡಿ. ಇನ್ನು 5ನೇ ಪ್ರಶ್ನೆ, ಈ ಕೆಳಗಿನ ಸಮಸ್ಯೆಗಳನ್ನು ಬಿಡಿಸಿ. 2 ಪ್ರಶ್ನೆಗಳಿವೆ, ಪ್ರತಿಯೊಂದಕ್ಕೂ 3 ಅಂಕ, ಅಂದ್ರೆ ಒಟ್ಟು 6 ಅಂಕಗಳು. ಒಂದು ಎಲೆಕ್ಟ್ರಿಕ್ ಸ್ಕೂಟರ್ ಬೆಲೆ ₹80,000 ಇತ್ತು, ಈಗ ಅದರ ಬೆಲೆ ಶೇಕಡ 5ರಷ್ಟು ಹೆಚ್ಚಾಗಲಿದೆ. ಎಲೆಕ್ಟ್ರಿಕ್ ಸ್ಕೂಟರ್ನ ಈಗಿನ ಬೆಲೆಯನ್ನು ಲೆಕ್ಕಾಚಾರ ಮಾಡಿರಿ. 21ನೇದು, ಒಂದು ನೇರ ವೃತ್ತಪಾದ ಸಿಲಿಂಡರ್ನ ಪಾದದ ತ್ರಿಜ್ಯ 14 ಸೆಂಟಿಮೀಟರ್, ಎತ್ತರ 20 ಸೆಂಟಿಮೀಟರ್ ಆದರೆ ಸಿಲಿಂಡರ್ನ ಘನಫಲವನ್ನು ಲೆಕ್ಕಾಚಾರ ಮಾಡಿ. ಇನ್ನು 6ನೇ ಪ್ರಶ್ನೆ, ಈ ಕೆಳಗಿನ ಸಮಸ್ಯೆಗಳನ್ನು ಬಿಡಿಸಿ. 2 ಪ್ರಶ್ನೆಗಳಿವೆ, ಪ್ರತಿಯೊಂದಕ್ಕೂ 4 ಅಂಕ, ಅಂದ್ರೆ ಒಟ್ಟು 8 ಅಂಕಗಳು. 22ನೇ ಪ್ರಶ್ನೆ, 4 ಕಿಲೋಮೀಟರ್ ಉದ್ದದ ಕಾಂಕ್ರೀಟ್ ರಸ್ತೆಯ ನಿರ್ಮಾಣಕ್ಕೆ 40 ಬಿಡಿ 10 100 1000 10,000 ಲಕ್ಷ 40 ಲಕ್ಷ ರೂಪಾಯಿ ಖರ್ಚಾದರೆ 16 ಕಿಲೋಮೀಟರ್ ರಸ್ತೆ ನಿರ್ಮಾಣಕ್ಕೆ ತಗಲುವ ಒಟ್ಟು ವೆಚ್ಚ ಎಷ್ಟು ಅಂತ. ಅಪವರ್ತಿಸಿ ಅಂತ ಕೇಳಿದ್ರೆ a² - b + ab - a. 23ನೇದು, ಒಂದು ತರಗತಿಯಲ್ಲಿ ವಿವಿಧ ಕ್ರೀಡೆಗಳನ್ನು ಇಷ್ಟಪಡುವ ವಿದ್ಯಾರ್ಥಿಗಳ ಸಂಖ್ಯೆಗಳನ್ನು ನೀಡಲಾಗಿದೆ, ಈ ದತ್ತಾಂಶಕ್ಕೆ ಸೂಕ್ತ ಪ್ರಮಾಣ ಬಳಸಿ ಪೈ ನಕ್ಷೆಯನ್ನ ರಚಿಸಿ ಅಂತ. ಕ್ರೀಡೆಗಳು ಕ್ರಿಕೆಟ್, ವಾಲಿಬಾಲ್, ಕಬಡ್ಡಿ, ಹಾಕಿ. ವಿದ್ಯಾರ್ಥಿಗಳ ಸಂಖ್ಯೆ 18, 6, 9, 3 ಅನ್ನುವಂಥದ್ದು. ಆದ್ಮೇಲೆ ಈ ರೀತಿಯಾಗಿ ಈ ಒಂದು SA2 ಗೆ ಸಂಬಂಧಪಟ್ಟಿರುವಂತಹ SA2 ಮಾದರಿ ಪ್ರಶ್ನೆ ಪತ್ರಿಕೆಗಳು, ವಿಷಯ ಗಣಿತ ಅಂತಕ್ಕಂಥದ್ದು 8ನೇ ತರಗತಿ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಿರುವಂತಹ ಮಾದರಿ ಪ್ರಶ್ನೆ ಪತ್ರಿಕೆಗಳ ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಅಂತ ಹೇಳುತ್ತಾ ಈ ವಿಡಿಯೋ ನೋಡಿರೋ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು.